ಆದ್ರೂ ನಮ್ಮ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಅಂತ ಇದ್ದಾರೆ. ಇಲ್ಲ, ನಾನು ಕೊಟ್ಟಿಲ್ಲ ಸರ್, ಇನ್ನು ಬಂದಿಲ್ಲ. ಮಾಡಿಪ್ಪ, ನಿಮ್ಮ ಡಿಪಾರ್ಟ್ಮೆಂಟ್ ನಮಗೆ ಮುಟ್ಟಿಸಿದಾರ? ಸೆಕ್ರೆಟರಿ ಅವರು ಇದೆಯಲ್ರಿ ಉತ್ತರ, ನನಗ್ ಬೇಕಲ್ಲಪ್ಪ. ನೆಕ್ಸ್ಟ್ ಒಳ್ಳೆ ಸರ್, ಬೇಕಾರೆ ಅವ್ರು ಜೆರಾಕ್ಸ್ ಮಾಡಿ ಕಾಪಿ ಏನ್ ಮಾಡ್ತೀರಿ ಮತ್ತೆ ನೀವು? ನಂದು ನೀವೇ ಸೇರಿದ್ದೆ ಕೊಡಿದಿಲ್ಲ ಅಂತೇಳಿ ಸರ್. ಎಂ ಕೃಷ್ಣಪ್ಪ ಅದು ಕೂಡ ನಾನು ಬೆಳಗಾವಿಯಲ್ಲಿ ಇಲ್ಲ ಬಂದಿಲ್ಲ, ಅದಕ್ಕೆ ಬೆಳಗಾವಿಯಲ್ಲಿ ಕೇಳಿದೀನಿ, ಇಲ್ಲಿ ಕೇಳ್ತಾ ಇದ್ದೀನಿ, ಬರ್ತಾ ಇಲ್ಲ. ಬೆಳಗಾವಿಯಿಂದ ಇಲ್ಲಿಗೆ ಎಷ್ಟು ದಿನ ಆಗಿದೆ, ಉತ್ತರ ಬರ್ಲಿಲ್ಲ ಅಂದ್ರೆ ನಾವ್ ಏನ್ ಹೇಳೋದು? ನೀವೆಲ್ಲ ಏನ್ ಮಾಡ್ತೀರಿ ಸೆಕ್ರೆಟರಿಯೇಟ್ ನಲ್ಲಿ? ಎಂತ ಮಾಡ್ತೀರಿ ನೀವು ಕೂತ್ಕೊಂಡಿರಿ 10 ಜನ? ಇದೇ ಕೆಲಸ ನಿಮ್ದು? ನೀವು ಕೇಳ್ಬೇಕು ಫಸ್ಟಿಗೆ. ಡ್ಯೂಟಿ ನಿಮ್ದು ಮುಟ್ಟಿಸ್ಲಿಕ್ಕೆ, ಡಿಪಾರ್ಟ್ಮೆಂಟ್ ಅದು ಕೇಳಿಕೊಂಡು ಮುಟ್ಟಿಸ್ಬೇಕು. ಅಲ್ಲಿಂದ ಇಲ್ಲಿ ಬಂದಿಲ್ಲ. ದೊಡ್ಡ ಪಾಟೀಲ್ ಬರಲಿಲ್ಲ ಸರ್. ಇಲ್ಲ ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸದಸ್ಯರಿಗೆ. ಇದನ್ನ ನಾವು ಲೀಗಲ್ ಒಪಿನಿಯನ್ ತಗೋತಾ ಇದೀವಿ ಅಧ್ಯಕ್ಷರೇ. ಅದು ಬಂದ ನಂತರ ಕೇಳ್ಬಿಡ್ತೀನಿ ಸರ್, ತಾವು ನಾಳೆ ಬೇಕು ಉತ್ತರ ಕೊಡಿ ಸರ್. ನಾನು ಕೇಳ್ತೀನಿ, ತಾವು ಬೇಕಾದ್ರೆ ನಾಳೆ ಉತ್ತರ ಕೊಡಿ ಸರ್. ಅದಕ್ಕೆ ಅಧ್ಯಕ್ಷ ನಮ್ದು ಉತ್ತರ ಯಾವಾಗ ನಾನು ಕೇಳ್ತೀನಿ ಸರ್, ತಾವು ಬೇಕಾದ್ರೆ ನಾಳೆ ಉತ್ತರ ಕೊಡಿಂತೀರಿ ಅಂತ ಹೇಳಿದೆ. ಅದು 3 ಸಲ ಮುಂದಕ್ಕೆ ಹೋಗಿದೆ, ಅದಕ್ಕೆ ಕೇಳಕ್ಕೆ ಸಾಧಕ ಬಾಧಕ ಬಹಳ ಇದೆ. ಕೇಳ್ತೀನಿ ಸರ್. ಆಕ್ಟ್ ಬೇಸ್ಡ್ ಇದು ಇದೆ ಅಧ್ಯಕ್ಷರೇ, ಒಪಿನಿಯನ್. ಸಂವಿಧಾನಿಕವಾಗಿ ಅವ್ರು ಏನ್ ಕೇಳ್ತಾ ಇದಾರೆ ಅದನ್ನು ಕೂಡ ಅದಕ್ಕೆ ಪಂಚಾಯತ್ ಉತ್ತರಗಿಂತಲ್ಲ ಅವ್ರ ಪ್ರಸ್ತಾವ ಇಂಪಾರ್ಟೆಂಟ್ ಇದೆ, ಪ್ರಸ್ತಾಪ ಮಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪಂಚಾಯತ್ ರಾಜ್ ಸಚಿವರನ್ನ ಗಮನ ಸೆಳೆಯಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಗ್ರಾಮ ಪಂಚಾಯತಿಗಳ ಅಧಿಕಾರಾವಧಿ ಮುಗಿದು ಆಡಳಿತಾಧಿಕಾರಿ ನೇಮಕ ಮಾಡ್ತಾ ಇದ್ದೀರಿ. ಬಟ್ ನಮ್ದೇನು ಅಂತ ಹೇಳಿದ್ರೆ ಎಲ್ಲ ಕಡೆ ಇರ್ತಕ್ಕಂಥದ್ದೇನು, ಅದು ಕೂಡ ತಳಪಾಯದ ಒಂದು ಇದಾಗಿರೋದ್ರಿಂದ, ಎಲೆಕ್ಟ್ರಿಕಲ್ ಮೆಂಬರ್ ಆಗಿರೋದ್ರಿಂದ ಎಲ್ಲರೂ ಕೂಡ ಆಡಳಿತಾಧಿಕಾರಿ ನೇಮಕ ಮಾಡ್ದೇನೆ ಅವ್ರನ್ನೇ ಚುನಾವಣೆ ಮಾಡಿ, ಚುನಾವಣೆ ನಮ್ದೇನು ತಕರಾರಿಲ್ಲ, ಚುನಾವಣೆ ಮಾಡಿ ಚುನಾವಣೆ ಆಗಲಿವರೆಗೂ ಕೂಡ ಯಾಕೆ ಮುಂದುವರಿಸಬಾರ್ದು ಅವರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಯಾಕಂದ್ರೆ ಹಿಂದೇನು ಕೂಡ ಮಾನ್ಯ ಜೆ ಎಚ್ ಪಾಟೀಲ್ ಸಾಹೇಬ್ ಇರತಕ್ಕಂಥ ಸಂದರ್ಭದಲ್ಲಿ ಮುಂದುವರಿಸತಕ್ಕಂಥ ಉದಾಹರಣೆ ಇದೆ. ಮತ್ತೆ ಕೋವಿಡ್ ಸಮಯದಲ್ಲಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಂದಿನ ಸರ್ಕಾರಕ್ಕೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ, ಅವರೇ ಕೂಡ ಸೇರಿ. ಇಂಥ ಸಂದರ್ಭದಲ್ಲಿ ಚುನಾವಣೆ ಮಾಡಕ್ ಆಗದೆ ಹೋದ್ರೆ ನೀವು ಅವ್ರನ್ನೇ ಮುಂದುವರಿಸಿ. ಯಾಕೆಂತಂದ್ರೆ ಇದು ಆಯ್ತು ಮಾನ್ಯ ಮಂತ್ರಿ ಮುಂದುವರಿಸಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಅದಕ್ಕೆ ತಾವು ಮುಂದುವರಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪಂಚಾಯತ್ಗಳು ಅವರ ಅವಧಿ ಮುಗ್ದಿರ್ಲಿಲ್ಲ. ಈಗ ಜನವರಿನಲ್ಲಿ 1000 ಚಿಲ್ಲರೆ ಪಂಚಾಯತ್ ಅವಧಿಗಳು ಮುಗ್ದಿದೆ ಸದಸ್ಯರೇ. ಈಗ ಫೆಬ್ರವರಿನಲ್ಲಿ ಇನ್ನ ಒಂದು 3000 ಆಗ್ತದೆ. ಮತ್ತದಾದ್ಮೇಲೆ ಮಾರ್ಚ್ ನಲ್ಲಿ ಕೂಡ ಕೆಲವು ಮುಗಿತವೆ. ಸುಮಾರು 4,500 ಪಂಚಾಯತ್ಗಳಿಗೆ ನಾವು ಮತ್ತೆ ಅವರನ್ನೇ ಕಂಟಿನ್ಯೂ ಮಾಡ್ಬೇಕಂದ್ರೆ, ಯಾಕಂದ್ರೆ ಅವ್ರ ಅವಧಿ 5 years. ಆಕ್ಟ್ ಅಲ್ಲಿ ಏನಿದೆ ಅಧ್ಯಕ್ಷರೇ, ಅವ್ರನ್ನ ಹೊರತುಪಡಿಸಿ ಕೂಡ ಯಾರು ಮತದಾರ ಪಟ್ಟಿನಲ್ಲಿ ಇದ್ದಾರೆ ಬೇಸ್ಡ್ ಆನ್ ರಿಸರ್ವೇಶನ್ ಮಾಡಬಹುದು ಅಂತ ಕೂಡ ಇದೆ, ಅಥವಾ ಅಡ್ಮಿನಿಸ್ಟ್ರೇಟರ್ ಮಾಡಬಹುದು ಅಂತ ಕೂಡ ಇದೆ. ಯಾವಾಗ ಚುನಾವಣೆ ವಿಳಂಬ ಆಗ್ತಾ ಇದ್ರೆ ನಾವಾಗ್ಲೇ ಎಲ್ಲಾ ಡಿಸಿಗಳಿಗೆ ಕೂಡ ನಾನು ಪತ್ರ ಬರೆದಿದ್ದೀನಿ, ಆದೇಶ ನೀಡಿದ್ದೀನಿ. ಎಲ್ಲೆಲ್ಲಿ ಅವಧಿಗಳು ಮುಗಿತಾ ಇದೆ ದಯವಿಟ್ಟು ಗ್ರಾಮ ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಬರೆದಿದ್ದೀನಿ ಅಧ್ಯಕ್ಷರೇ. ಅಷ್ಟರಲ್ಲಿ ಒಕ್ಕೂಟದವರು ಕೂಡ ಬಂದಿದ್ರು ನನ್ನ ಹತ್ರ. ಒಕ್ಕೂಟದವರು ಕೂಡ ಏನು ತಾವು ಹೇಳ್ತಾ ಇರೋದು ಸಲಹೆ ಮೇರೆಗೆ ಹೇಳ್ತಾ ಇದ್ರು. ಅದನ್ನ ನಾವು ಒಂದು ಲೀಗಲ್ ಒಪಿನಿಯನ್ ಕಳಿಸಿದ್ದೀನಿ, ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಪಂಚಾಯತ್ ರಾಜ್ ಆಕ್ಟ್ ಆಲ್ಸೋ. ಸೊ ಅದು ಬಂದ್ಮೇಲೆ ನಾನು ನಿರ್ದಿಷ್ಟವಾದಂತ ಉತ್ತರವನ್ನ ಕೊಡಬಹುದು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ ಅಧ್ಯಕ್ಷರೇ. ನನ್ನ ವಿನಂತಿ ಮಾನ್ಯ ಸದಸ್ಯರಲ್ಲಿ, ಕೆಲವು ದಿನ ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಾನೂನಲ್ಲಿ ಏನೇನು ಅವಕಾಶಗಳಿದೆ ಅಂತ ನೋಡ್ಬಿಟ್ಟು ಸಾಧ್ಯ ಇದ್ರೆ ಖಂಡಿತವಾಗೂ ಗವರ್ಮೆಂಟ್ ಕ್ಯಾನ್ ಕನ್ಸಿಡರ್ ಅದು. ಸರ್, ಇದು ನಾನು ತಮ್ಮ ಕೇಳ್ತಕ್ಕಂಥಷ್ಟೇ, ಅವರು ಕೂಡ ಜನಪ್ರತಿನಿಧಿಗಳಾಗಿರೋದ್ರಿಂದ ಜನರಿಂದ ಆಯ್ಕೆ ಮಾಡಿ ಬಂದಿದ್ದಾರೆ. 5 ವರ್ಷ ಮುಗಿದಕ್ಕೆ ಬಂದಿದೆ, ಒಪ್ಕೊಂತೀನಿ. ಬಟ್ ಚುನಾವಣೆ ಮುಗಿಯ ಮಟ್ಟ ಯಾವುದೋ ಆಡಳಿತಾಧಿಕಾರಿ ನೇಮಕ ಮಾಡೋದಕ್ಕಿಂತನೂ ವಿಳಂಬ ಇದ್ರೆ ಇದು ಮಾಡಬೇಕು. ಚುನಾವಣೆ ಮಾಡಿ ಏನ್ ತಪ್ಪಿದೆ? ನಿಮಿಷ ಅಧ್ಯಕ್ಷ, ನಾನು ಕೇಳ್ತಾ ಇರೋದು ಮಾನ್ಯ ಸಚಿವರೇ, ಒಂದು ನಿಮಿಷ. ಗ್ರಾಮ ಪಂಚಾಯಿತಿಗಳ ಅವಧಿಗಳು
ಜನವರಿಯಿಂದ ಮಾರ್ಚ್ ಏಪ್ರಿಲ್ ತಿಂಗಳೊಳಗೆ ಬಹುತೇಕ ಎಲ್ಲ ಕಡೆಗಳಲ್ಲಿ ಮುಕ್ತಾಯ ಆಗುತ್ತೆ ಬೆರಳೆಣಿಕೆಯಲ್ಲಿ ಬಿಟ್ರೆ. ಸರ್ಕಾರ ಸ್ಪಷ್ಟ ಮಾಡಬೇಕಾಗಿರೋದು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಕಾಲಮಿತಿಯಲ್ಲಿ ಮಾಡ್ತೀರಾ ಇಲ್ವೋ ಅಂತ. ಮಾಡಲ್ಲ ಅಂದ್ರೆ ಆಡಳಿತಾಧಿಕಾರಿ ನೇಮಕದ ಆಗ್ಲೇಬೇಕು. ಆದ್ರೆ ನಾನು ನಿಮಗೆ ವಿನಂತಿ ಮಾಡೋದು, ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿ ಮುಂದುವರಿಸುವಂತದ್ದು ಒಳ್ಳೆಯ ವ್ಯವಸ್ಥೆ ಅಲ್ಲ. Okay. ದಯಮಾಡಿ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಸೋದು ಭಾರಿ ಅಗತ್ಯ ಇದೆ, ಮಾಡಿ. ಇಲ್ಲ, ಖಂಡಿತ ಸುನಿಲ್ ಅವರು ಹೇಳ್ದಂಗೆ ಸರ್, ವಿ ಹ್ಯಾವ್ ಆಲ್ರೆಡಿ ಇಶ್ಯೂಡ್ ಆರ್ಡರ್ಸ್ ಸರ್. ಎಲ್ಲ ಡಿಸಿ ಅವರಿಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತಾನೆ ನಾವು ಹೇಳಿರೋದು. ನೀವು ಹೇಳಿದಂಗೆ ಫೆಬ್ರವರಿನಲ್ಲಿ ಬಹುತೇಕ ಮುಗೀತದೆ, ಅದಕ್ಕೂ ಕೂಡ ನಾವು ಸಿದ್ಧತೆ ಮಾಡ್ಕೊಂತಾ ಇದೀವಿ. ಎಲ್ಲಿ ಕೆಲವು ಮೇಲ್ದರ್ಜೆ ಆಗಿವೆ ಗ್ರಾಮ ಪಂಚಾಯತ್, ಅವಷ್ಟೇ ತೊಂದರೆ ಇರ್ತದೆ ಅಧ್ಯಕ್ಷರೇ, ಡಿಲಿಮಿಟೇಷನ್, ರಿಸರ್ವೇಶನ್, ಮತ್ತೆ ಕೆಲವು ಗವರ್ನರ್ ಒಂದು ಆಫೀಸ್ ನಲ್ಲಿ ಕೂಡ ಅವರು ಸೆನ್ಸಸ್ ಆದ್ಮೇಲೆ ಮಾಡಿ ಅಂತ ಸಲಹೆ ನೀಡಿದ್ದಾರೆ. ಸೊ ಅದು ಬಂದ ತಕ್ಷಣ ವಿ ವಿಲ್ ಗೆಟ್ ಇಟ್ ಡನ್. ಚುನಾವಣೆ ವಿಳಂಬ ಮಾಡುವಂತ ಆಲ್ರೆಡಿ ಇಶ್ಯೂಡ್ ಆರ್ಡರ್ಸ್ ಟು ಪ್ರಿಪೇರ್. We have already issued orders to prepare for election. ಗ್ರಾಮ ಪಂಚಾಯತ್ ಆ ಅವಧಿಯನ್ನು ಏನಾದ್ರೂ ಜಾಸ್ತಿ ವಿಳಂಬ ಆದ್ರೆ ಮಾತ್ರ ಸರ್ ತಾವು ಹೇಳ್ತಾ ಇದ್ದಂಗೆ ಒಂದು ಆಡಳಿತ ಸಮಿತಿ ಒಂದು ಪ್ರಾವಿಷನ್ ಇದೆ. ಬಟ್ ಎಂದು ಅಂದ್ರೆ ಸುಮಾರು 60-70 ಸಾವಿರ ಜನ ನಾನು ನಾಮಿನೇಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಸರ್ ಇನ್ನು ಈ ಹಿಂದೆನೂ ಕೂಡ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವತ್ತಿನ ಅಧ್ಯಕ್ಷರು ಅವರು ಕೂಡ ಹಿಂದಿನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಅವರೇ ಮುಂದುವರಿಸಿ, ಇದು ಪ್ರಜಾಪ್ರಭುತ್ವ ತಳಪಾಯ, ಯಾಕೆ ಇದನ್ನ ಆಡಳಿತಾಧಿಕಾರಿ ನೇಮಕ ಮಾಡ್ತೀನಿ ಅಂತಕ್ಕಂಥ ಸಲಹೆಯನ್ನು ಕೂಡ ಅವತ್ತು ಕೊಟ್ಟಿದ್ದಾರೆ. ಅವರೇ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ, ತಾವು ಸಚಿವರಾಗಿರೋದ್ರಿಂದ ಸೂಕ್ತ ಅಂತ ಹೇಳಿ ನನ್ನ ಭಾವನೆ. ಇಲ್ಲ ಸರ್, ಚುನಾವಣೆ ವಿಳಂಬ ಆಗ್ತಾ ಇದೆ ಅಂತ ಸಲಹೆ ನೀಡಿರ್ಬೋದು. ಆದ್ರೆ ನಮ್ಮ ಹಿರಿಯ ಶಾಸಕರಾದ ಸುನಿಲ್ ಅವರು ಹೇಳ್ದಂಗೆ ಚುನಾವಣೆ ಮಾಡೋದು ನಮ್ದು ಮೇನ್ ಇಂಟೆನ್ಷನ್ ಇದೆ. ಕಾನ್ಸ್ಟಿಟ್ಯೂಷನ್ ದಟ್ ಇಸ್ ದ ರೈಟ್ ಥಿಂಗ್ ಟು ಡೂ ಅಂಡ್ ವಿ ವಿಲ್ ಡೂ ಇಟ್. ಆ ಆದೇಶವನ್ನು ನಾವು ಆಗ್ಲೇ ಕಳಿಸ್ಕೊಟ್ಟಿದ್ದೀವಿ ಸರ್.